ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಟೈಮ್ ಎಷ್ಟು? ಕಾಲ್ ಆಫ್ ಫಾರ್ ಎ ರೀಸನ್. ವಿನು, ಹಾಂ 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 ಕರೆದ್ರೆ ಬರ್ತಾನ ನೋಡು. ಅಯ್ಯ ಏನಮ್ಮ? ಆ ಟೊಮೊಟೊ ತಕ್ಕೊಡು. ಹಾಂ, ಟೊಮೆಟೊ ಹಿಂದೆ ತಾನೇ ಇದೆ, ಏನು ಇಸ್ರೇಲಲ್ಲ ಇದೆ. ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಆ ಟೊಮೊಟೊ ತಕ್ಕೊಡಂದ್ರೆ ತಕ್ಕೊಡಕ್ಕಾಗಲ್ಲ. ಹೋಗಿ ಬ್ಯುಸಿಯಾಗಿ ಫೋನ್ ನೋಡು ಹೋಗು. ಟೊಮೆಟೊಗೋಸ್ಕರ ವಿನು, ಇವತ್ತು ನಿನಗೊಂದು ಚಾಲೆಂಜ್ ಕೊಡ್ತೀನಿ. ಇವತ್ತೆಲ್ಲ ನೀನು ಫೋನ್ ನೋಡದೇ ಇದ್ರೆ ನಾನು ನಿನಗೆ 200 ರೂಪಾಯಿ ಕೊಡ್ತೀನಿ. ನನ್ನ ಹತ್ರ 200 ರೂಪಾಯಿ ಆಲ್ರೆಡಿ ಫೋನ್ ಪೇಲಿದೆ, ಸೊ ಐ ನೋ ನೀಡ್. ವಿನು, ತಮಿಳ್ನಾಡಲ್ಲಿ ವಿಜಯ್ CM ಆಗಬೇಕಂತ ಆಸೆ ಇದೆಯಾ? ಯಶಿಂದ್ ಟಾಕ್ಸಿಕ್ ಮೂವಿ ವರ್ಲ್ಡ್ ಫೇಮಸ್ ಹಿಟ್ ಆಗ್ಬೇಕು ತಾನೆ? ಧೋನಿ ನೆಕ್ಸ್ಟ್ IPL ಸೀಸನಲ್ಲಿ ಆಡಬೇಕಾ? ಅಫ್ಕೋರ್ಸ್. ಹಾಗಾದರೆ ನಾನು ಹೇಳೋದನ್ನೆಲ್ಲ ಮಾಡು. ಇಲ್ಲ ಅಂದರೆ ಇದೆಲ್ಲ ಯಾವುದು ನಡಿಬಾರ್ದಂತ ನಾನು ದೇವರಲ್ಲಿ ಬೇಡ್ಕೊಬಿಡ್ತೀನಿ. ದೇವ್ರ ಹತ್ರ ಬಿಡ್ಕೊಂಡ್ಬಿಟ್ರೆ ನಡೆದು ಬಿಡುತ್ತಾ? ಸುಮ್ಮನೆ ಮನಿ ಬೇರೆ ಟೆನ್ಷನ್ ಮಾಡ್ಕೊಂಡು. ಯೂಟ್ಯೂಬಲ್ಲಿ ಪ್ರೇಯರ್ ಅಂತ ಶಾರ್ಟ್ ಫಿಲಮ್ ಇದೆ ಕಣೋ, ಅದನ್ನ ನೋಡು. ಅದರಲ್ಲಿ ಆ ಹುಡುಗ ಬೇಡ್ಕೊಳೋದೆಲ್ಲ ನಡೆಯುತ್ತೆ. ಇನ್ನು ಅಮ್ಮ ಬೇಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಡೆಯುತ್ತೆ, ನೋಡ್ಕೊ. ಅದಕ್ಕೆಲ್ಲ ಚಾನ್ಸೇ ಇಲ್ಲ. ಇವನೇನು ಇವಾಗ ಫೋನ್ ಮಾಡ್ತವನೆ? ಹಲೋ, ಇನ್ನು ಒಂದು 500 ರೂಪಾಯಿ ಅಡ್ಜಸ್ಟ್ ಮಾಡೋ. ಭೀಮಾ ಪಿಕ್ಚರ್ನ ಮಾಲಲ್ಲಿ ಹೋಗಿ ನೋಡ್ಕೊಂಬರೋಣ. ನನ್ನ ಹತ್ರ ಇರೋದೇ 200 ರೂಪಾಯಿ. ನಾನು ಇಲ್ಲೇ ಇರ್ತೀನಪ್ಪ, ನೀನು ಬೇಕಿದ್ರೆ ಹೋಗ್ಬಾ. ನಿಮ್ಮ ಹತ್ರ ಬಂದಿಲ್ಲ ನಿನ್ಗೆ ಕಣ, ಬಿಡ್ತೀನಿ. ಏನು ಕಟ್ ಮಾಡಿಬಿಟ್ಟ? ಅಮ್ಮ ನೋಡಿದ್ರೆ ಚಾಲೆಂಜ್ ಮಾಡಿಲ್ಲ ಅಂದರೆ ದೇವ್ರ ಹತ್ರ ಹಂಗೆ ಬೇಡ್ಕೊತೀನಿ ಅಂತವ್ರೆ. ಇವನು ನೋಡಿದ್ರೆ ಸಿನಿಮಾಗೆ ಬಂದಿಲ್ಲ ಅಂದರೆ ಅಂತ ಹೇಳ್ತಾವೆ. ಏನು ಮಾಡೋಣ? ಈಗ ಇದಕ್ಕಿರೋದೆಲ್ಲ ಒಂದೇ ದಾರಿ, ಇವತ್ತು ಈ ಫೋನ್ ಬಿಡಬೇಕು. ಆವಾಗಲೇ ಅಮ್ಮನೂ ಹಂಗೆ ಬೇಡ್ಕೊಳ್ಳೋದಿಲ್ಲ, ಇವನ ಹತ್ರ ಸಿನಿಮಾಗೆ ಹೋಗ್ಬೋದು. ಮಾ, ಏನು ಬೇಕು ಸಾರಿಗೆ? ಏನಿಲ್ಲ, ನೀವು ಅಂದಿದ್ದು ಒಂದಕ್ಕೆ ಇನ್ನೊಂದ್ಸರಿ ಯೋಚನೆ ಮಾಡಿ ನೋಡಿದೆ. ಅದರಲ್ಲೂ ನೀವು ಆ ಶಾರ್ಟ್ ಫಿಲಮ್ ಅಂದ್ರಲ್ಲ, ಅದು ನಾನು ನೋಡಿದ್ದೀನಿ. ಸೊ ನಿಮ್ಮ ಮಾತು ಕೇಳೋಣ ಅಂತ ಫಿಕ್ಸ್ ಆಗಿಬಿಟ್ಟೆ. ಆದರೆ ಇದು ನೀವು ಕೊಡೋ ದುಡ್ಡುಗೋಸ್ಕರ ಅಲ್ಲಮ್ಮ. ವಿಜಯ್ನ 2026 CM ಆಗಬೇಕು, ಟಾಕ್ಸಿಕ್ ಮೂವಿ ಹಿಟ್ ಆಗಬೇಕು, ಮಾಯಿ ಬಾಯ್ ನೆಕ್ಸ್ಟ್ ಸೀಸನ್ ಆಟ ಆಡೋಕ್ಕೆ ಬರಬೇಕಂತ ಒಂದೇ ಕಾರಣಕ್ಕೆ ನಾನು ಇದು ಒಪ್ಕೊಂತಿರೋದು. ಹಾಗಾದರೆ ದುಡ್ಡು ಬೇಕಿಲ್ಲಲ್ಲ, ಸರಿ ಬಿಡು. ಹಿಂಗೆಲ್ಲ ಹೇಳ್ಬೇಡಿ. ಒಂದು 200 ರೂಪಾಯಿ ಎಕ್ಸ್ಟ್ರಾ ಹಾಕ್ಕೊಡ್ತೀರಾ ಅಂತಲೇ ಸ್ಟೆಪ್ಪಿಂಗ್ ಡೈಲಾಗೆಲ್ಲ ಹೊಡಿತಿದ್ದೆ. ಕೊಡ್ತೀನಿ ಬಿಡು. ತಂದಾಣಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ. ತಾನೇ ನಾನೇನೋ ಅಲ್ಲ, ಇಲ್ಲ. ಫೋನ್ ಕೊಡದೇ ಇದ್ರೆ 500 ರೂಪಾಯಿ ನೋಡ್ಕೊ.
ಸ್ವಲ್ಪ ಹೊತ್ತು ಟಿ ವಿ ಆದರೂ ನೋಡೋಣ. ಡೋರೆಮಾನ್ ನೋಡೋಣ, ತುಂಬ ದಿವಸ ಆಯ್ತು ನೋಡಿ. ಇವಾಗ ಸ್ಟಾರ್ಟ್ ಆಗ್ತಿದೆ. ಡೋರೆಮಾನ್ ನಮ್ಮ ಹತ್ರನೇ ಇದ್ರೆ ಚೆನ್ನಾಗಿತ್ತಿರೋದಲ್ಲ. ಮನೆ ಡೋರಿಗೆ ಎನಿವರ್ ಡೋರ್ ಫಿಕ್ಸ್ ಮಾಡ್ಕೊಬೋದಿತ್ತು. ಕಾಪಿಂಗ್ ಟೆಸ್ಟ್ ತಿನ್ಬಿಟ್ಟೆ ಎಕ್ಸಾಮ್ ಹೋದಂಗೆ ಔಟ್ ಆಫ್ ಔಟ್ ತಗೊಬೋದಿತ್ತು. ಟೈಮ್ ಮಿಷಿನಲ್ಲಿ ನಮ್ಮ ತಾತನ ಕಾಲಕ್ಕೆ ಹೋಗಿ 75 ಎಕರೆನ 100 ರೂಪಾಯಿ ಕೊಟ್ಟು ಇಸ್ಕೊಬೋದಿತ್ತು. ಬಿಡಿ, ಏನು ಮಾಡೋಕ್ಕಾಗಲ್ಲ. ವಿನು, ಅಮ್ಮ ಬಾ ಇಲ್ಲಿ. ಬಂದೆ. ಹೇಳ್ರಮ್ಮ. ಬಾ ವಿನು, ಬೆಳ್ಳುಳ್ಳಿ ಸುಳಿ. ಬೆಳ್ಳುಳ್ಳಿನ ಬೇಕಾದ್ರೆ ಈರುಳ್ಳಿ ಹಚ್ಕೊಳ್ಳ. ಬೆಳ್ಳುಳ್ಳಿ ಸುಳಿದ್ರೆ ಒಂದೊಂದೇ ಸುಳಿಬೇಕು, ಈರುಳ್ಳಿ ಈಸಿ ಅಂತನಾ? ಸರಿ, ಅದೇ ಸುಳಿ ಬಾ. ಮುಗೀತು. ಸರಿಮ್ಮ, ಬಾತ್ರೂಮ್ ಹೋಗಿ ಬಂದ್ಬಿಡ್ತೀನಿ. ಅಷ್ಟು ತನಕ ಮಾತ್ರ ಫೋನ್ ಕೊಡೋಕ್ಕಾಗುತ್ತಾ? ಟಾಯ್ಲೆಟಿಗೆ ಏನಕ್ಕೋ ಫೋನು? ಅದು ಟಾಯ್ಲೆಟ್ ಫೋನ್ ತಗೊಂಡ್ರೆ ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ಟಾಯ್ಲೆಟಲ್ಲಿ ಏನೋ ನೆಮ್ಮದಿ, ಫೋನೆಲ್ಲ ಕೊಡೋಕ್ಕಾಗಲ್ಲ, ಹೋಗು. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಆಡಿ. ಯಾರನ್ನ ತಮಿಳಲ್ಲಿ ಆಡಿದ್ರೆ ಹೆಂಗಿರುತ್ತೆ? ಟ್ರೈ ಮಾಡೋಣ. நூற்று கணக்கான காதலின் வார்த்தை நூற்றுக்கும் அதிகமாய் சொன்னாய், நீதான் என் வாழ்க்கை என்று நூற்றுக்கணக்கான சத்தியம் போட்டாய், காரணமே சொல்லாமல் என்னை விட்டு போனாய். நீ எங்கே போனால் என்ன, நீ என்னை மறந்தால் என்ன, நீ என்னை மறப்பாய என்ன, உன்னுள்ளே நானும் ஒன்றாக விலை என்ன, ஐ லவ் யூ. ಸ್ವಲ್ಪ ಹೊತ್ತಾದ್ರೂ ಮಲ್ಕೊಳ್ಳೋಣ, ಆವಾಗಲೇ ಟೈಮ್ ಆಗೋದು ಗೊತ್ತಾಗಲ್ಲ. ಏನ್ ಮಾಡ್ತಿದ್ಯಾ ಅಲ್ಲಿ? ಯಾಕಮ್ಮ, ನಾನು ಸ್ವಲ್ಪ ಹೊತ್ತು ಕೂಡ ನಿದ್ದೆ ಮಾಡಬಾರ್ದಾ? ಇದು ಬಿಗ್ ಬಾಸ್ ಮನೆ ಚಾಲೆಂಜ್ ತರ. ಚಾಲೆಂಜ್ ಮುಗಿಯೋ ತನಕ ನಿದ್ದೆನೂ ಸಹ ಮಾಡಬಾರ್ದು. ನಿನ್ಗೆ ಮನೆಯಲ್ಲೇ ಇದ್ರೆ ಬೋರ್ ಹೊಡೆಯುತ್ತೆ, ಹೊರಗಡೆ ಎಲ್ಲಾದ್ರೂ ಒಂದು ರೌಂಡ್ ಹೋಗ್ಬಾ. ತಗೋ 200 ರೂಪಾಯಿ. ಆದರೆ ಈ 200 ರೂಪಾಯಿ 500 ರೂಪಾಯಿ ಸೇರಲ್ಲ? ಇಲ್ಲ ಇಲ್ಲ, ಸೇರಲ್ಲ. ಹಂಗಂದ್ರೆ ಓಕೆ. भैया 1 प्लेट पानी पूरी. भैया 1 प्लेट पानी पूरी दे दो. ಇಲ್ಲೇನು ಮಾಡ್ತಾ ಇದ್ದಾನೆ? ಯಾರು ಬಂದರೆ ನಮಗೆ भैया 1 प्लेट सूखा डालो. बस, मुझे कितना हुआ? 1 ಪ್ಲೇಟ್ ತಿನ್ನಕ್ಕೆ ಇಲ್ಲಿಗೆ ಏನಕ್ಕೆ ಬರಬೇಕು? ಮನೇಲಿ ಫಿಲ್ಟರ್ ನೀರು ಚಪಾತಿ ಹಾಕೊಂಡು ತಿನ್ನತ್ತಾನೆ. ಹಲೋ, ಮೈಂಡ್ ಯೋರ್ ವರ್ಡ್ಸ್. ಭಯ್ಯ, ಫೋನ್ ಪೇ ಎಲ್ಲಿದೆ? ಅಲ್ಲಿದೆ. ಭಯ್ಯ, ಫೋನ್ ಪೇ ವರ್ಕ್ ಆಗ್ತಿಲ್ಲ. ಹೌದಾ? 20 ರೂಪಾಯಿ ಇಲ್ವೇ ನಮ್ಮ ನಿನ್ನ ಹತ್ರ? ಇಲ್ಲ ಭಯ್ಯ, ಎಲ್ಲ ಫೋನ್ ಪೇ ಅಲ್ಲೇ ಇದೆ. ಸರಿ ಇರಿ, ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಪೇ ಮಾಡೋಕ್ಕೆ ಹೇಳ್ತೀನಿ. ಹಲೋ, ನಾನು ನಿಗೊಂದು ಸ್ಕ್ಯಾನರ್ ಕಳಿಸ್ತೀನಿ, ಅದಕ್ಕೊಂದು 20 ರೂಪೀಸ್ ಫೋನ್ ಪೇ ಮಾಡು. ನಿನಗೆ ವಿಷಯ ಗೊತ್ತಿಲ್ವಾ? ಫೋನ್ ಪೇ ಯಾವುದು ವರ್ಕ್ ಆಗಲ್ಲ. ಅದಕ್ಕೆ ನನ್ನ ಬಾಯ್ ಫ್ರೆಂಡು ಆರಾಮಾಗಿದ್ದಾನೆ. ಇದೇ ತಾಣ ಅವನಿಗೆ. ಇವತ್ತಿಂದ ಸೇರಿ ನಾಳೆ ಖರ್ಚಿಡು. ಛೇ, ಅವ್ರದ್ದು ಸೇರಿಸಿ ದುಡ್ಡು ತಗೋ ಭಯ್ಯ. ನನಗೆ ಯಾವ್ದು ಏನೂ ಬೇಕಾಗಿಲ್ಲ. ಹಂಗಂದ್ರೆ ಅಲ್ಲಿರೋ ಪ್ಲೇಟ್ ಎಲ್ಲ ತೊಲೆಯೋಕೆ ಇಲ್ಲ, ಆವಾಗಲೇ ಬುದ್ಧಿ ಬರುತ್ತೆ. ಮಾತಾಡು ಭಯ್ಯ, ಸರಿ ಹೋಗುತ್ತೆ. ಎಕ್ಸ್ಟ್ರಾ ಪಾನಿ ಕೊಟ್ಟೆ ಅನ್ನೋದಕ್ಕೆ ಸುಮ್ಮನೆ ಇದ್ದೀನಿ.
ಯಾರು ತಪ್ಪು ಮಾಡಿಬಿಟ್ಟು ಬ್ರೇಕಪ್ ಮಾಡಿಬಿಟ್ಟು ಹೋಗಿತ್ತು? ಅವ್ರು ತಪ್ಪು ಮಾಡಿ ಬ್ರೇಕಪ್ ಮಾಡಿ ಹೋಗ್ತಾರೆ, ನಾನು ಹೋಗಿ ಮಾತಾಡ್ಸ್ಬೇಕಾ? ನಾನೇನು ತಪ್ಪು ಮಾಡಿದೆ? ತಪ್ಪು ಮಾಡೋ ಹುಡುಗನ ಜೊತೆ ನೈಟೆಲ್ಲ ಮಾತಾಡಬೇಕು ಅಂದ್ಕೊಂಡಿದ್ದಪ್ಪ. ಯಾವಾಗಾದರೂ ಮಾತಾಡಿದ್ರೆ ತಪ್ಪಿಲ್ಲ, ಆದರೆ ಯಾವಾಗಲೂ ಮಾತಾಡ್ಬೇಕು ಅನ್ಸ್ಕೊಂಡ್ರೆ ಒಂದು ಮನುಷ್ಯನಿಗೆ 8 ಅವರ್ ನಿದ್ದೆ ಬೇಕು. ಆದರೆ ನೀನು ನೈಟ್ 10ರಿಂದ ಬೆಳಗ್ಗೆ 4 ಗಂಟೆ ತನಕ ಮಾತಾಡ್ತೀಯ. ನಿನಗೇನಮ್ಮ, ನೀನು ರೂಮಲ್ಲಿ ಹೋಗಿ ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತೀಯ, ಯಾರಿಗೂ ಕೇಳಿಸಲ್ಲ. ಆದರೆ ನಾನು ನಮ್ಮ ಮನೇಲಿ ಹಸ್ಕಿ ವಾಯ್ಸಲ್ಲಿ ಮಾತಾಡಿದ್ರೆ ಎಲ್ಲರೂ ಕೇಳಿಸೋದ್ರಿಂದ ಮಾಡಿ ಮೇಲೆ ಹೋಗಿ ಮಾತಾಡಬೇಕಾಗಿದೆ. ಆ ಚಳಿಯಲ್ಲಿ ನಿನ್ನ ಹತ್ರ ಮಾತಾಡಿ ಮುಗಿಸಿ ಹೋಗಿ ಮಾಡ್ಕೊಂಡು ನಿದ್ದೆ ಮಾಡಿದ್ರೆ ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡಿಬಿಟ್ಟು ಹಲೋ ರೆಡಿ ಆದ ಬಾ ಕಾಲೇಜಿಗೆ ಹೋಗೋಣ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸಿಟ್ಬಿಡ್ತೆ. ಸರಿ, ಆ ನಿದ್ದೆನೂ ಕಾಲೇಜಿಗೆ ಹೋಗಿ ಮೇಂಟೈನ್ ಮಾಡ್ಕೊಂಡು ನಿನ್ನ ಹತ್ರ ಮಾತಾಡಿಸ್ತಿರ್ತೀನಿ. ಯಾವುದೋ ಒಂದು 3 ದಿವಸ ಊರಿಗೆ ಹೋಗ್ಬಿಟ್ಟೆ, ಆ ಟೈಮಲ್ಲಿ ನಿನ್ನ ಹತ್ರ ಮಾತಾಡ್ಸೋಕ್ಕಾಗಿಲ್ಲ ಅಂತ ಆಮೇಲೆ ಪ್ರೀತಿನೇ ಹೋಯ್ತು, ಲವ್ವೇ ಇಲ್ಲ, ಎಲ್ಲ ಹುಡುಗರು ಹಿಂಗೆ ಸ್ಟಾರ್ಟಿಂಗಲ್ಲಿ ಮುದ್ದು ಮಾಡ್ತಾರೆ, ಹೋಗೋ ಮರ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬ್ರೇಕಪ್ ಮಾಡಿಬಿಟ್ಟು ಹೋದರೆ ಯಾರು ತಪ್ಪು? ಒಂದು ಹುಡುಗಿ ಪ್ರೀತಿಯಿಂದ ಮಾತಾಡೋದನ್ನ ಟಾರ್ಚರ್ ಅಂತ ಅನ್ಕೋತಿದ್ಯಲ್ಲ ನೀನು. ಅದೇ ನಿಮ್ಮಮ್ಮ ನಿನ್ನನ್ನು ಸರಿಯಾಗಿ ಬೆಳೆಸಿದ್ರೆ ತಾನೆ ಲವ್ ಮಾಡೋ ಹುಡುಗಿ ಬೆಲೆ ಗೊತ್ತಾಗ್ತಿತ್ತು. ಏನಂದೆ? ಸಾರಿ, ನೀನು ನನ್ನ ನೋಡಿಯಕ್ಕೆ ಬಂದ್ಯಾ? ಭಯದಲ್ಲಿ ನಾನು ನೀನು ನೋಡಿದ್ಬಿಟ್ಟೆ, ಬೇಜಾರಾಗ. ಅದಕ್ಕೆ ಅಂತ ಕಿವಿ ಗುಯ್ಯಿ ಅನ್ನೋ ಥರ ನೋಡಿಯೋದು. ಸಾರಿ, ನಮ್ಮ ಅತ್ತೆ ನಿನ್ನನ್ನು ಸರಿಯಾಗೇ ಬೆಳೆಸಿದಾರ ಕಣೋ. ನೋಡು, ಹೊಡಿಯಕ್ಕೆ ಬಂದೆ ಆದರೆ ಹೊಡಿಲಿಲ್ಲ. ನೀನು ಕರೆಕ್ಟಾಗೇ ಮಾತಾಡ್ತಾ ಇದೀಯಾ, ಒಳಗೊಂದು ಹೊರಗೊಂದು ಅಂತ ಮಾತಾಡ್ತಾ ಇಲ್ಲ. ನೀನು ಹೇಳೋದು ಕರೆಕ್ಟೇ ಕಣೋ. ನಾವು ಯಾವಾಗ ಜಗಳ ಮಾಡಿದ್ರು ಈ ಮೊಬೈಲೇ ಪ್ರಾಬ್ಲಮ್ ಆಗಿದೆ. ಇನ್ಮೇಲೆ ನಾವು ಯಾವಾಗ ಲವ್ ಮಾಡಿದ್ರು ಬರೀ ಆಫ್ಲೈನಲ್ಲೇ ಮಾಡೋಣ, ಆನ್ಲೈನೆಲ್ಲ ಬೇಡ. ಇನ್ಮೇಲೆ ನಾವು ಎಲ್ಲಿ ಮೀಟ್ ಮಾಡಬೇಕು ಅನ್ನೋದನ್ನ ಮಾತ್ರ ನಾವು ಕಾಲೇಜಲ್ಲೇ ಡಿಸೈಡ್ ಮಾಡೋಣ, ಓಕೆನಾ? ಸರಿ, ಓಕೆ. ನನಗೆ ಲೇಟ್ ಆಯಿತು, ನಾನು ಹಿಂಗೆ ಹೊಡ್ತೀನಿ. ಬಾಯ್. ಒಂದು ನಿಮಿಷ ಅಲ್ಲಿ ನೋಡಲ್ಲಿ ಹ್ಮ್. 2 ಹುಡುಗರು ಕೂತವ್ರಲ್ಲ, ಅವಾಗೆಲ್ಲ ನಾನು ಹಂಗೆ ಕೂರ್ತಿದ್ದೆ. ಹ್ಮ್. ಆ ಟೈಮಲ್ಲಿ ಇಲ್ಲಿ ಯಾರಾದ್ರೂ ಲವರ್ಸು ತಪ್ಕೊಂಡು ಮುದ್ದು ಮಾಡ್ಕೊಂಡು ಹೋಗ್ತಿರೋ ಸಕ್ಕ ಟೆನ್ಷನ್ ಆಗುತ್ತೆ. ಸೊ ನಾವು ಪಬ್ಲಿಕ್ ಪ್ಲೇಸಲ್ಲಿ ಮಾಡೋದು ಎಲ್ಲರಿಗೂ ಇಷ್ಟ ಆಗಬೇಕು, ಇರಿಟೇಷನ್ ಆಗಬಾರ್ದು. ಪ್ರೈವೇಟ್ ಪ್ಲೇಸಲ್ಲೆಲ್ಲ ನೀನು ಹೇಳೋದೇ ಬೇಕಿಲ್ಲ. ಓಕೆ ಓಕೆ. ಸರಿ, ನೀನು ಹುಷಾರಾಗಿ ಬಾ. ಹ್ಞೂ. ಲವ್ ಯು, ಬಾಯ್. ಬಾಯ್. ರಿಚರ್ಡ್ 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 ಲೀ ಯಾಕೋ ಅವ್ನು ಕೂಗ್ತಾ ಇದೆಯಾ? ಮತ್ತೆ ನಿನ್ನ ನಿಧಾನ ಕರೆದು ಕೇಳಿಸಿಲ್ಲ, ಅದಕ್ಕೆ ಕಿರಿಸ್ದೆ. ಮತ್ತೆ ನಿಮ್ಮ ಅಪ್ಪಗೇನು ಕೇಳಿಸಿಲ್ಲ ಅಲ್ಲ? ಕೇಳಿಸಿರಲ್ಲ ಬಾ. ಸರಿ, ಕಾಲ್ ಮಾಡ್ಬೋದು. ನಾ ದೊಡ್ಡ ಕತೆ ಬಾ ಹೇಳ್ತೀನಿ. ಹಂಗಂದ್ರೆ ಇವತ್ತೊಂದು ದಿವಸ ಫೋನ್ ಇಲ್ದಂಗೆ ನೆಮ್ಮದಿಯಾಗಿದೆಯಾ? ನಾನು ಒಂದು ದಿವಸ ಟ್ರೈ ಮಾಡಿ ನೋಡ್ತೀನಿ. ಒಂದು ನಿಮಿಷ ತಡಿ, ಅಲ್ಲಿ ಗಾಡಿ ಸೈಡ್ಗೆ ಹಾಕಿ ಬಂದ್ಬಿಟ್ಟು. ಸರಿ, ಹೋಗ್ಬಾ. ಒಬ್ರೊಬ್ರು ಸಾರಿ. ಇಟ್ಕೊಂಡ್ಬರ್ತಿದ್ಯಾ ಪ್ರೀತಿ ದಿನ ಚೆಂಡು? ಪ್ರೀತಿ ದಿನದ ಚೆಂಡ ಹಂಗಂದ್ರೆ? ತೊಡಕೆ ಬಾಲ್. ಓ, ಪ್ರೀತಿ ದಿನದ ಚೆಂಡ ಹೊಡೆಕೆ ಬಾಲ. ಅಯ್ಯೋ ಏನೋ ನಗಾಡ್ತಿದ್ಯಾ? ಏನ ಮ್ಯಾಟ್ರು? ಏನಿಲ್ಲ ಬಿಡ. ಇವನೇನು ದೊಡ್ಡ ತಗಡ? ಏನ್ರ ವಿಪರೀತ ಅಂತ ಗಾಂಚಲಿ ಮಾಡ್ತಿದ್ದೀರಾ? ತಡೀರೋ, ನನಗೂ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಇದ್ದಾರೆ, ಕಾಲ್ ಮಾಡ್ತೀನಿ. ಹಲೋ ಹಲೋ, ಎಲ್ಲಿದ್ಯೋ? ಮಚ್ಚ, ನಾನು ಇಲ್ಲಿ ಪಾರ್ಟಿಯಲ್ಲಿ ಇದ್ದೀನಿ ಕಣ. ಇಲ್ಲಿಬ್ರು ನಾನು ನೋಡಿದ್ಬಿಟ್ರು, ಸ್ವಲ್ಪ ಜಲ್ದಿ ಬರ್ತೀಯಾ? ಹೌದಾ? ಅಯ್ಯೋ, ಪಾರ್ಟಿಗೆ ಟೈಮ್ ಆಯಿತು, ಬೇಗ ಬಾರೋ. ಸರಿ ಸರಿ ಮಚ್ಚ, ನಾನು ಆಮೇಲೆ ಮಾಡ್ತೀನಿ. ಹಲೋ ಸರಿ ಬಿಡ್ರ, ನಂದೇ ತಪ್ಪು. ಹಂಗೇನಿಲ್ಲ, ಫ್ರೀ ಆಗಿಬಿಡ್ರಿ ಬ್ರೋ, ನಂದೇ ತಪ್ಪು. ನಾನು ಹಿಂಗೆ ಅಡ್ಡ ಬಂದಿದ್ದು. ಏನು ಫ್ರೀಯಾಗಿ ಬಿಡ್ಬೇಕಾ? ನಮ್ಮಿಬ್ರಿಗೂ ಹಿಡ್ಕೊಂಡು ಬೈತಾ ಇದ್ದಾನೆ, ಅವನಿಗೋಗಿ ಫ್ರೀಯಾಗಿ ಬಿಡ್ಬೇಕು. ಬ್ರೋ ನೀವು ಹೋಗಿ ಬನ್ನಿ ಬ್ರೋ, ನಾನು ನೋಡ್ತೀನಿ. ಐ ಥಿಂಕ್ ಯು ಡೋಂಟ್ ಗೆಟ್ ಪ್ರಾಪರ್ಲಿ. ಇದು ಏನು ನಿನಗೆ ಬೇಕರಿಯಲ್ಲಿ ಕೇಕ್ ಇಸ್ಕೊಡ್ಬೇಕಾ ಬೇಡ? ನನ್ನ ಗೆಳೆಯ ಸತ್ತೋದ, ಈ ಪ್ರಪಂಚ ಬಿಟ್ಟಲ್ಲ, ನಮ್ಮ ಮನಸ್ಸು. ನೀನು ಮೀಮ್ಸ್ ನೋಡಿ ತುಂಬ ಕೆಟ್ಟೋಗ್ಬಿಟ್ಟಿದೆ. ಬಾ ತಗೋ ವಿನು, 500 ರೂಪಾಯಿ. ಹಾಗೆ ಇವತ್ತು ಇಟ್ಟಿದ್ದ ಚಾಲೆಂಜಲ್ಲೂ ನೀನು ಗೆದ್ಬಿಟ್ಟೆ. ಈ ಫೋನೇ ಇಟ್ಕೋ. 500 ರೂಪಾಯಿ ನನಗೆ ಸಾಕು. ಈ ಸ್ಕ್ರೀನ್ ಟಚ್ ಫೋನ್ ಬೇಡ, ಒಂದು ಬಟನ್ ಸೆಟ್ ಇಸ್ಕೊಡ್ತೀರಾ? ಏನಾಯ್ತು? ಇಲ್ಲಮ್ಮ, ಇಷ್ಟು ದಿವಸ ಎಲ್ಲರೂ ಬಿಟ್ಟು ಹೋಗೋದ್ರಿಂದಾನೆ ನಾನು ಫೋನಿಗೆ ಅಡಿಕ್ಟ್ ಆದೆ ಅನ್ಸ್ಕೊಂಡೆ. ನೋಡಿದ್ರೆ ನಾನು ಫೋನು ಅಡಿಕ್ಟ್ ಆಗಿದ್ದಾನೆ ಎಲ್ಲರೂ ನನ್ನ ಬಿಟ್ಟು ದೂರ ಹೋಗ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಫೋನು ಬೇಡ ಅಂತ. ನೀನು ಮಾತ್ರ ಅಲ್ಲಪ್ಪ, ಎಲ್ಲರೂ ಹಾಗೇನೆ. ಫೋನ್ ಮಾಡೋಕ್ಕಾಯ್ತು, ಮೆಸೇಜ್ಗೆ ಏನು ಮಾಡ್ತೀಯಾ? ಮೆಸೇಜು ನಾರ್ಮಲ್ ಮೆಸೇಜ್ ಇದೆ, ಅದ್ರಲ್ಲಿ ಮಾಡ್ಕೊತೀನಿ. ಎಲ್ಲಾದರೂ ಹೋಗುವಾಗ ಮ್ಯಾಪ್ ಬೇಕಾದರೆ ಏನು ಮಾಡ್ತೀಯಾ? ಆ್ಯಪು ಅದು 4 ಜನ ಹತ್ರ ಕೇಳ್ಕೊಂಡ್ರೆ ಕರೆಕ್ಟ್ ಜಾಗಕ್ಕೆ ಹೋಗಿ ಸೇರ್ತೀವಪ್ಪ. ಅದು ಸರಿ, ಫೋಟೋ ವಿಡಿಯೋ ಅದಕ್ಕೆಲ್ಲ ಏನು ಮಾಡ್ತೀಯಾ? ಫೋಟೋಸ್ ವೀಡಿಯೋಸ್ ತೆಗ್ದು ಏನಮ್ಮ ಯೂಸು? ಅಲ್ಲಿ ಒಳ್ಳೆ ಮೆಮೊರೀಸ್ ಇಟ್ಟರೆ ಸಾಕು. ಅದರಲ್ಲೂ ಇವಾಗ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಮೇಲಿಂದ ಕೆಳಗೆ ಬಿದ್ದು ಕೈ ಕಾಲು ಹೊಡೆದು ಹಾಕೊಳ್ಳೋದಕ್ಕಿಂತ
ಆರಾಮ್ಸೆ ಆ ಜಾಗ ನೋಡ್ಕೊಂಬಂದ್ರೆ ಸಾಕು. ನಾನೇನಿಗೆ ಫೋನ್ ಯೂಸ್ ಮಾಡಬೇಕಾ? ಇಲ್ಲ, ನೀನು ಈ ತೀರ್ಮಾನದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆಯಾ ಅಂತ ನೋಡಿದೆ. ಸರಿ, ಇವತ್ತು ನಿನ್ನೊಳಗಡೆ ಇರೋ ಟ್ಯಾಲೆಂಟ್ ಎಲ್ಲ ನೀನು ನೋಟಿಸ್ ಮಾಡ್ದಾ? ಏನದು ಬಾತ್ರೂಮಲ್ಲಿ ಆಡಿದ್ನಲ್ಲ ಅದೆಲ್ಲ ಒಂದು ಟ್ಯಾಲೆಂಟಾ? ಯಾಕೆ ಅದು ಟ್ಯಾಲೆಂಟ್ ಇಲ್ವಾ ಮತ್ತೆ? ನೀನು ರಾಗವಾಗಿ ಆಡ್ತೀಯಾ, ಅದು ಸಿಂಗರ್. ಅದನ್ನ ತಮಿಳಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತೀಯಾ, ಅದು ಲಿರಿಕ್ಸಿಸ್ಟು. ನನ್ನ ಜೊತೆಲಿ ಸೇರ್ಕೊಂಡು ತರಕಾರಿನೆಲ್ಲ ಹೆಚ್ಚಿಕೊಡ್ತೀಯಾ, ಕುಕ್ಕು. ನಿನ್ನ ಫ್ರೆಂಡ್ ಮನೆ ಸ್ವಲ್ಪ ದೂರ ಆದ್ರೂ ಟ್ರಾವೆಲ್ ಮಾಡ್ತೀಯಾ, ಟ್ರಾವೆಲರು. ನಿನ್ನ ಫ್ರೆಂಡ್ ಜೊತೆಲಿ ಆಟ ಆಡಿರ್ಬೋದು, ಜಗಳ ಮಾಡಿರ್ಬೋದು, ಸೊ ಸ್ಪೋರ್ಟ್ಸ್ ಮ್ಯಾನು. ಸೊ ನಿನ್ನೊಳಗಡೆ ಮಾತ್ರ ಅಲ್ಲ, ಎಲ್ಲರೊಳಗಡೆನೂ ಒಂದು ಟ್ಯಾಲೆಂಟ್ ಇದೆ. ಈ ಫೋನನ್ನ ಪಿಚಾಚಿ ಬಂದು ಅದನ್ನೆಲ್ಲ ಮುರಿದು ಬಿಸಾಕಿ ಸೋಂಬೇರಿಯಾಗಿ ಮಾಡಿಬಿಟ್ಟಿದೆ. ಅವಾಗೆಲ್ಲ ಎದ್ದಿದ ತಕ್ಷಣ ದೇವ್ರ ಮುಖ ನೋಡ್ತಿದ್ರಿ, ಈಗ ಟೈಮ್ ಏನಾಯ್ತು ಅಂತೇಳಿ ಫೋನ್ ನೋಡ್ತಿದ್ದೀರಾ. ಈಗ ಈ ಫೋನ್ ಬಂದ್ಬಿಟ್ಟು ಎಲ್ಲರ ಚಟುವಟಿಕೆಗಳನ್ನು ಹಾಳು ಮಾಡಿಬಿಟ್ಟಿದೆ. ಸರಿ ಬಿಡು, ಇದೆಲ್ಲ ನಾನು ಹೇಳಿದ ಮೇಲೆ ಅರ್ಥ ಮಾಡ್ಕೊತೀಯ ಅನ್ಕೊಂಡೆ. ಹೆಂಗೋ ನಾನು ಹೇಳಕ್ ಮುಂಚೆನೇ ಅರ್ಥ ಮಾಡ್ಕೊಂಡಿದೀಯಾ. ಈ 500 ರೂಪಾಯಿನ ಸೇವಿಂಗ್ಸಿಗೆ ಇಟ್ಕೋ, ನಾಳೆ ಕೂಡ 500 ರೂಪಾಯಿನ ಖರ್ಚು ಮಾಡ್ಕೊ, ಸರಿನಾ? ತಂದಾನಿ ನಾಣಿ ತಾನಿ ತಂದಾಣೋ ತಾನೇ ನಾನೇನೋ. ನಾಡಿದ್ದು ತಾನೇ ಟ್ರಿಪ್ ಹೋಗೋದು. ನಮ್ಮ ಅಪ್ಪ ಎಲ್ಲ ದುಡ್ಡು ಕೊಡಲ್ಲ. ಸರಿ, ನಮ್ಮ ಅಮ್ಮನ ಹತ್ರ ಇಸ್ಕೊಂಬರ್ತೀನಿ ಬಿಡು. ಏನು ನಾನು ಫೋನ್ ಪೇ ಮಾಡಲ್ಲ ಅಂತ ಹೇಳಿದ್ನ? ಯಾವನ್ನ ದುಡ್ಡು ಕೊಡು, ಆಮೇಲೆ ಮಾಡ್ತೀನಿ ನಾನು. ಅಪ್ಪ ಕೊಡ್ಲಿಲ್ಲ ಅಂದ್ರೆ ಏನ್ ಬಿಡು, ನಾನು ಕೊಡ್ತೀನಿ. ನಾಡಿದ್ದು ತಾನೇ ಹೋಗೋದು, ನಾಳೆ ಒಂದಿನ ಇದೆ ಅಲ್ವಾ? ಸಿಗಾಕೊಂಡ್ಬಿಟ್ರು ಒಬ್ಬರು, ஐயரு முட்டுல மாமி முத்தரமைய நீ காமி உன்னை காப்பாத்தனோ சாமி